ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾವಿತ್ರಿ ಹಾಗೆ ವಿನಂತಿ ಇಬ್ರು ಕೂಡ ಭದ್ರನ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ತಗೊಳ್ದೇ ಇದ್ರೆ ಮೀಡಿಯಾಗೆ ಹೋಗ್ತೀವಿ, ಮಹಿಳಾ ಸಂಘಕ್ಕೆ ಹೋಗ್ತಿದ್ವಿ ಅಂತ ಹೆದರಿಸಿದ್ದಾರೆ. ಶಿವರಾಮೇಗೌಡರಿಗೂ ಈ ವಿಷಯ ಮುಟ್ಟದೆ, ಹಾಗಾಗಿ ಗೋವಿಂದೇಗೌಡರು ಮತ್ತೆ ಚಿಕ್ಕಪ್ಪನನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಮುಂದೆ ಮಾತಾಡಿದಂತಹ ಚಿಕ್ಕಪ್ಪ ಮತ್ತೆ ಅಣ್ಣ ಇಬ್ರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ. ದೇವರ ಮುಂದೆನೆ ಈ ಸತ್ಯ ನಿರ್ಧಾರವಾಗ್ಬಿಡ್ಲಿ, ನೀವೇನಾದ್ರೂ ದೇವ್ರ ಮುಂದೆ ಬಂದು ಸತ್ಯನ ಒಪ್ಕೊಂಡ್ರೆ ಖಂಡಿತವಾಗ್ಲೂ ವಿನಂತಿ ಮತ್ತೆ ಭದ್ರನ ಮದ್ವೆ ನಡೆಯುತ್ತೆ ಅಂತ. ಹಾಗಾಗಿ ಸಾವಿತ್ರಿ ಕೂಡ ಒಪ್ಕೋತಾರೆ. ಬಟ್ ವಿನಂತಿ ಅದನ್ನ ಒಪ್ಕೊಳ್ಳೋದಕ್ಕೆ ಹಿಂದೆಟಾಗ್ತಾಳೆ. ಯಾಕಂದ್ರೆ ತಾನು ತಪ್ಪು ಮಾಡಿರೋದು ಅಂಥದ್ರಲ್ಲಿ ಕೆಂಡ ಆದ್ರೆ ದೇವ್ರನ್ನ ಸುಮ್ಮನೆ ಬಿಡ್ತಾನ ಅನ್ನೋ ಭಯ ಅವಳನ್ನ ಕಾಡ್ತದೆ. ಬಟ್ ಸಾವಿತ್ರಿ ಅವರು ಅದಕ್ಕೆಲ್ಲ ಹೆದ್ರು ಬೇಡ, ಕಾಲ್ ಸ್ವಲ್ಪ ಪೆಟ್ಟಾಗ್ಬೋದು, ಸುಮ್ಮನೆ ನಡಿ ಅಂತ ಹೇಳಿ ಒಪ್ಪಿಸ್ಬಿಡ್ತಾರೆ. ಈ ಕಡೆ ಭದ್ರ ಮತ್ತೆ ವಿದ್ಯಾ ಇಬ್ರು ಕೂಡ ಅದಕ್ಕೆ ತಯಾರಿ ಆಗಿದ್ದಾರೆ. ಕೊನೆಗೂ ಇಡೀ ಫ್ಯಾಮಿಲಿ ದೇವಸ್ಥಾನಕ್ಕೆ ಬಂದಿದೆ. ಅಂದು ಹಬ್ಬ ಇದೆ, ಅದೇ ಹಬ್ಬದಂದು ಕೆಂಡ ಹಾಯ್ಬೇಕಾಗಿದೆ. ವಿದ್ಯಾ ಮತ್ತೆ ಭದ್ರ ಇಬ್ರು ಕೂಡ ದೇವ್ರನ್ನ ಮುಟ್ಟಿ ಸತ್ಯವನ್ನ ನುಡಿದು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾವು ಅಂತ ಹೇಳಿ, ನನ್ನ ಗಂಡ ತಪ್ಪು ಮಾಡಿಲ್ಲ ಅಂತ ವಿದ್ಯಾ ಹೇಳಿ, ಭದ್ರ ನಾನು ಯಾವುದೇ ಹುಡುಗಿ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿ ಆ ಒಂದು ಕೆಂಡುವನ್ನ ಹಾಯ್ತಾರೆ. ನಂತರ ಇಲ್ಲಿ ವಿನಂತಿಯ ಸರದಿ ಬರುತ್ತೆ. ವಿನಂತಿ ಕೂಡ ದೇವರ ಮೇಲೆ ಪ್ರಮಾಣ ಮಾಡಿ ಹಾಯೋದಕ್ಕೆ ಮುಂದಾಗ್ತಾಳೆ. ಒಂದು ಹೆಜ್ಜೆ ಆಯ್ತಾಳೆ. ಅಷ್ಟರಲ್ಲಿ ಶಿವರಾಮೇಗೌಡರ ಮೈ ಮೇಲೆ ದೇವ್ರು ಬಂದೇ ಬಿಡತ್ತೆ. ದೇವ್ರು ಬಂದದ್ದೇ ಆ ಒಂದು ವಿಭೂತಿಯನ್ನ ಮುಖಕ್ಕೆ ಹಚ್ಕೊಳ್ಳೋದ್ರ ಮುಖಾಂತರ ನಿಜ ಹೇಳು, ನಿಜಕ್ಕೂ ನಿನ್ನ ವಿರುದ್ಧ ಆ ಒಂದು ಕೆಟ್ಟ ಕೆಲಸ ನಡೆದಿದ್ಯಾ ಅಥವಾ ನೀನೇ ಇದನ್ನ ಸುಳ್ಳು ಹೇಳ್ತಿದ್ಯಾ, ಸತ್ಯ ಏನೇ ಇದ್ರೂ ಒಪ್ಕೊಂಡ್ಬಿಡು, ಇಲ್ಲ ಅಂದ್ರೆ ಖಂಡಿತ ನಾನು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಶಿವರಾಮೇಗೌಡರು ಮೈ ಮೇಲೆ ದೇವ್ರು ಬಂದು ಮಾತನಾಡ್ತಿದ್ದಾರೆ. ಈ ಒಂದು ಮಾತಿಗೆ ನಿಜಕ್ಕೂ ಸಾವಿತ್ರಿ ಮತ್ತೆ ವಿನಂತಿ ಬೆಚ್ಚಿ ಬೀಳ್ತಿದ್ದಾರೆ. ಕೊನೆಗೂ ವಿನಂತಿ ಹೆದರಿದ್ದೆ ಸತ್ಯವನ್ನ ಒಪ್ಕೋತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.